ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು RCB ಮತ್ತು SRH ಒಂಥರ ಟಕ್ಕರ್ ಫೈಟ್ ಅಂತಲೇ ಹೇಳ್ಬೋದು. ಈ ಥರ ಸ್ಟ್ರಾಂಗ್ ಎರಡು ಟೀಮ್ಗಳು ಸ್ಟ್ರಾಂಗ್ ಇದ್ದಾಗ ಮ್ಯಾಚ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಗಿರುತ್ತೆ. ಏನು ಗೊತ್ತಾ, ಒಂದು ವೀಕ್ ಅಂದರೆ ಒಂದು ಟೀಮ್ ವೀಕ್ ಆಗಿದ್ದು ಇನ್ನೊಂದು ಟೀಮ್ ಸ್ಟ್ರಾಂಗ್ ಆಗಿದ್ರೆ ಅದು ನೋಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. 100% ಇವ್ರಿಗೆ ಗೆಲ್ತಾರೆ ಅನ್ನೋ ಒಂದು ಇದಾಗ್ಬಿಡುತ್ತೆ, ನೋಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಬಟ್ ಇಲ್ಲಿ SRH ಟೀಮ್ ಕೂಡ ತುಂಬ ಸ್ಟ್ರಾಂಗ್ ಇದೆ. ಅದೇ ರೀತಿ ಇಲ್ಲಿ ನಮ್ಮ ಕಡೆ ಕೂಡ ನಮ್ಮ RCB ಅವರಂತೂ ಟೀಮ್ ಅಂತೂ ಸಕ್ಕತ್ತಾಗಿ ಕಟ್ಟಿದ್ದಾರೆ ಈ ಸಲ ಅಂತಲೇ ಹೇಳ್ಬೋದು. ಹೋದ ಸಲ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದು, ಅದೇ ರೀತಿ ಈ ಸಲ ಕೂಡ ಟೀಮ್ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಬಟ್ ಈ ಮ್ಯಾಚ್ ನೋಡೋದಕ್ಕೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರಲ್ಲೂ ನಮ್ಮ RCB ಟೀಮನ್ನು ಈಗ ಬೈ ಮಾಡಿರೋ ಅಂದರೆ ಯಾರಂದರೆ ಆದಿತ್ಯ ಬಿರ್ಲಾ ಗ್ರೂಪ್ ಅವರು. ಅದರಲ್ಲಿ ಅವರ ಮಗಳಾದ ಅನನ್ಯ ಬಿರ್ಲಾ ಅವರು ಕೂಡ ಈಗ ಏನಂತಾರೆ, ಈಗ ಒಂಥರ ಬ್ಯೂಟಿ ಅಂದರೆ ಇಷ್ಟಿನ ಎಲ್ಲರೂ ಕಾವ್ಯ ಅಂದರೆ ಏನಂತಾರೆ SRH ಟೀಮ್ನ ಓನರ್ ಕಾವ್ಯ ಹಿಂದೆ ವಾವ್ ವಾಟ್ ಅ ಬ್ಯೂಟಿಫುಲ್ ಅಂದರೆ ನಿಜವಾಗ್ಲೂ ಅವ್ರು ಬ್ಯೂಟಿಫುಲ್ ಆಗೇ ಇದ್ದಾರೆ. ಅಂದರೆ ನಮ್ಮ RCB ಕೂಡ ಒಂದು ಬ್ಯೂಟಿಫುಲ್ ಗರ್ಲ್ ಅಂದರೆ ಒಂದು ಓನರ್ ಆಗಿ ಬರ್ತಿದ್ದಾರೆ. ನಿಜವಾಗ್ಲೂ ಇದು ತುಂಬ ಖುಷಿ ವಿಷಯ ಅಂತ ಹೇಳ್ಬೋದು. ಅವರು ಓನರ್ ಅಂದರೆ RCB ಬೈ ಮಾಡೋಕ್ಕಿಂತ ಮುಂಚೆ ಇದ್ದಿದ್ದು ಅವ್ರಿಗೆ ಎಷ್ಟು ಫಾಲೋವರ್ಸ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ 4,47,000 ಇಷ್ಟೇ, 4,47,000 ಇತ್ತು. ಬಟ್ ಇವಾಗ ಅವರು RCBನ ಬೈ ಮಾಡಾದ್ಮೇಲೆ ಎರಡೇ ದಿನದಲ್ಲಿ ಅವ್ರಿಗೀಗ ಆಗಿರೋ ಫಾಲೋವರ್ಸ್ ಎಷ್ಟಂದರೆ 2.2 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ. ನಿಜವಾಗ್ಲೂ ನಮ್ಮ RCB ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಬಟ್ ಬೇರೆ ಯಾವುದೇ ಟೀಮ್ಗೂ ಈ ಥರ ಟೀಮ್ಗಳು ಓನರ್ಗೆ ಈ ಥರ ಆಗೋದಿಲ್ಲ. ಬಟ್ ನಮ್ಮ ಯಾವುದೇ ಆಟಗಾರರು ಇರ್ಬೋದು, ಯಾವುದೇ ಓನರ್ ಇರ್ಬೋದು, ನಮ್ಮ RCBಗೆ ಬಂದವ್ರಿಗೆ ಎಲ್ಲರೂ ಒಂಥರ ಲಕ್ ಅಂತಲೇ ಹೇಳ್ಬೋದು. ಅದಕ್ಕೆ ನಮ್ಮ RCBಗೆ ಪ್ರತಿಯೊಬ್ಬ ಆಟಗಾರನೂ ಆಡಬೇಕು ಅಂತ ಇಷ್ಟಪಡೋದು ಏನಕ್ಕೆ ಅಂದರೆ ಈ ಥರ ನಮ್ಮ ಜನಗಳು ಇಷ್ಟು ಪ್ರೀತಿ ಕೊಡ್ತಾರೆ ಅಂತಲೇ. ಬಟ್ ನೋಡಿ, ಅವ್ರಿಗೆ 4 ಲಕ್ಷ ಇತ್ತು, ಈಗ 2 ಮಿಲಿಯನ್ ಆಗಿದೆ. ಇನ್ನೂ ಹೋಗ್ತಾ ಬೇರೆ ಲೆವೆಲ್ಗೆ ಅವ್ರ ಫಾಲೋವರ್ಸ್ ಹೆಚ್ಚುತ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಗರ್ಲ್ ಬೇರೆ. ಅವ್ರಿಗೆ 3 ಜನ ಮಕ್ಕಳು, 3 ಜನ ಕೂಡ ಒಬ್ಬರು ಬಾಯ್ ಇದ್ದಾರೆ, 2 ಗರ್ಲ್ ಇದ್ದಾರೆ. 2 ಗರ್ಲ್ಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ. ಇವರು ಈಗ ಆಲ್ರೆಡಿ ಎಲ್ಲ ಅಂದರೆ ಅವರು ಆದಿತ್ಯ ಏನಿದ್ರು ಕಂಪ್ನಿ ಅದೆಲ್ಲ ಈಗ ಆಲ್ರೆಡಿ ಮೇಂಟೈನ್ ಮಾಡ್ತಿದ್ದಾರೆ ಇವರು ಅನನ್ಯ ಬಿರ್ಲಾ ಅವರು. ಸೊ ಈಗ ನಮ್ಮ RCB ಈಗ ಆಲ್ರೆಡಿ ಅವರೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವೆಲ್ಲ. ತುಂಬ ಅವ್ರು ಇದ್ರಲ್ಲಿ ಹಾಕೊಂಡಿದ್ದಾರೆ, ನೋಡ್ಬೋದು ನೀವು ಇದರಲ್ಲಿ ಅವ್ರು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಅಲ್ಲೇ ಹಾಕೊಂಡಿದ್ದಾರೆ. ಅವ್ರು ಆಲ್ರೆಡಿ ಸ್ಟೇಡಿಯಂನಲ್ಲಿ ಇರೋದನ್ನೆಲ್ಲ. ಸೊ ನಿಮ್ಮ ಪ್ರಕಾರ ನೋಡಿ ಗೈಸ್, ನಿಜವಾಗ್ಲೂ ನನಗೆ ಈ ಸಲ ನಿಜವಾಗ್ಲೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ದೇನೆಂದರೆ RRನೇ ಎಷ್ಟಂದ್ರೆ 15,303 ಕೋಟಿಗೇನೋ ಬೈ ಮಾಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ನ. ಆದರೆ ನಮ್ಮ RCBನ ಅಷ್ಟು ದೊಡ್ಡ ಒಂಥರ ಏನಂತಾರೆ ಒಂದು ಕ್ರೇಜ್ ಇರೋ ಒಂದು ಟೀಮ್ ಅಂದರೆ ಅದು RCB. ಬಟ್ ಇಲ್ಲಿ ಹೆಣ್ಣು ಹುಡುಗಿರ ಟೀಮು RCBದು, ಅದೇ ರೀತಿ ನಮ್ಮ ಮೆನ್ಸ್ RCB ಎರಡೂ ಟೀಮ್ನು ಸೇರಿ 16,706 ಕೋಟಿಗೆ ಖರೀದಿಸಿದ್ದಾರೆ. ಬಟ್ ಇದೆಲ್ಲ ತುಂಬ ಕಡಿಮೆ ಆಯಿತು. ಅಲ್ಲಿ ಒಂದೇ ಮೆನ್ಸ್ ಟೀಮ್ ಮಾತ್ರ 15,303 ಕೋಟಿ ಖರ್ಚಿದ್ರೆ, ಇಲ್ಲಿ ಬರೀ ಮೆನ್ಸ್ ಮತ್ತು ವುಮೆನ್ಸ್ ಟೀಮ್ ಎರಡೂ ಸೇರಿ ನಮ್ಮ RCB ಅವ್ರನ್ನ ಬರೀ 16,706 ಕೋಟಿಗೆ ಖರೀದಿಸಿದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಿನ ವಿಷಯ. ಯಾಕಂದರೆ ಇನ್ನೂ ಜಾಸ್ತಿ ತೊಗೊಂಡೋಗ್ಬೋದಾಗಿತ್ತು. ಇಲ್ಲೆಲ್ಲೋ RRಗೆ ತುಂಬ ಜಾಸ್ತಿ ಬೆಲೆ ಕಟ್ಬಿಟ್ರೆ ಅನ್ನೋ ಅನಿಸ್ಬಿಡ್ತು. ಏಕೆಂದರೆ ಗೊತ್ತಿಲ್ಲ, RR ಇದ್ದಕ್ಕಿದ್ದಂಗೆ ಆ ರೇಂಜಲ್ಲಿ ಹೋಗ್ಬಿಟ್ಟಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಏನಂತಾರೆ RCBಯ ಮ್ಯಾಚ್ ಬಗ್ಗೆ ಅಥವಾ ಪ್ರತಿಯೊಂದ್ರ ಬಗ್ಗೆ ರಿವ್ಯೂ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಕೂಡ ರಿವ್ಯೂ ಮಾಡ್ತೀನಿ. ಕಮೆಂಟ್